ಸೊ ಎಲ್ಲರಿಗೂ ನಮಸ್ಕಾರ. ನಾನು ನವೀನ್ ಕೃಷಿ ಅಂತ ಥಿಯೇಟರ್ ಥೆರಪಿ ತಂಡದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದೇನೆ. ನಾವೆಲ್ಲರೂ ಕೂಡ ರಂಗಕರ್ಮಿಗಳು. ಸಾಲುಮರದ ತಿಮ್ಮಕ್ಕ ಅವರ ಜೊತೆಗೆ ಒಂದಷ್ಟು ಪಯಣವನ್ನು ಮಾಡಿದ್ವಿ. ಅವರ ಊರಿಗೋಗಿ, ಅವ್ರ ಮನೆಗೋಗಿ, ಅವ್ರ ಕಥೆಯನ್ನು ಕಲೆಕ್ಟ್ ಮಾಡಿ ಡಾಕ್ಟರ್ ಬೇಲೂರು ರಘುನಂದನ್ ಅಂತ ಸಾಹಿತಿಗಳು ಅವರು ನಾಟಕವನ್ನು ರಚಿಸಿದ್ರು. ನಾವು ಥಿಯೇಟರ್ ಥೆರಪಿ ತಂಡದಿಂದ ಪ್ರೊಡಕ್ಷನ್ ಮಾಡಿದ್ವಿ. ಆ ನಾಟಕವನ್ನು ರಾಮಕೃಷ್ಣ ಬೆಳ್ತೂರ್ ಅಂತ ಕನ್ನಡ ರಂಗಭೂಮಿಯ ಒಂದು ಫೇಮಸ್ ಡೈರೆಕ್ಟರ್, ಅವರು ಮೇಕಪ್ ಮ್ಯಾನ ಕೂಡ ಕೆಲಸ ಮಾಡ್ತಾರೆ, ಅವರು ಡೈರೆಕ್ಟ್ ಮಾಡಿದ್ರು. ನಾವು ಥಿಯೇಟರ್ ಥೆರಪಿಯಿಂದ ಪ್ರೊಡಕ್ಷನ್ ಮಾಡಿದ್ವಿ. ನಾನು ಸಾಲುಮರಗಳ ತಾಯಿ ತಿಮ್ಮಕ್ಕ ಅವರ ಹಸ್ಬೆಂಡ್ ಪಾತ್ರ ಅಂದರೆ ಬಿಕ್ಕಲ್ ಚಿಕ್ಕಯ್ಯನವರ ಪಾತ್ರದಲ್ಲಿ ನಟಿಸಿದ್ದೆ. ಇವರು ಡಾಕ್ಟರ್ ರಮ್ಯಾ ಅಂತ ವಿಜ್ಞಾನಿಗಳ ಕೆಲಸ ಮಾಡ್ತಾರೆ IAHR ಅಲ್ಲಿ, ಅವರು ತಿಮ್ಮಕ್ಕನ ಪಾತ್ರದಲ್ಲಿ ನಟಿಸಿದ್ರು. ಇನ್ನೊಬ್ಬರು ಮೇಘ ಅಂತ ಅವರು ಕೂಡ ತಿಮ್ಮಕ್ಕನ ಬಾಲ್ಯದ ಅವಸ್ಥೆಯಲ್ಲಿರುವಂಥ ಪಾತ್ರದಲ್ಲಿ ನಟಿಸಿದ್ರು. ನಾವು ಈಗ ನಾಟಕ ಮಾಡಬೇಕಾದ್ರೆ ಸುಮಾರು ದಿನಗಳು ಅವ್ರ ಜೊತೆ ಹೋಗಿ ಮಾತಾಡ್ತಿದ್ವಿ. ಅಮ್ಮ ಅವ್ರನ್ನ ಹೇಗೆ ಅನ್ನಿಸ್ತಿದೆ, ಏನು ನಾಟಕದ ಬಗ್ಗೆ, ಯಾಕೆಂದರೆ ನಾಟಕ ಅಂದರೆ ಕೇವಲ ಟೆಕ್ಸ್ಟ್ ಅಲ್ಲ, ಟೆಕ್ಸ್ಟ್ ಬಿಹೈಂಡ್ ಸ್ಟಡಿ ಮಾಡಬೇಕಾದ್ರೆ ಹೋಗ್ಬೇಕಾದ್ರೆ ಅಮ್ಮ ತೋರಿಸ್ತಾ ಇರ್ತದಂಥ ಪ್ರೀತಿ. ಮನೆಗೆ ಹೋದಾಗ ಪ್ರತಿ ಸತಿನೂ ಕೂಡ ಅವರು ಭಾಳ ನಮಗೆ ತಲೆ ಮುಟ್ಟಿ ಆಶೀರ್ವಾದ ಮಾಡ್ತಿದ್ರು. ಅವ್ರು ಮಾತಾಡಿಸ್ಬೇಕಾದ್ರೆ ನಿಮಗೆಲ್ಲ ಒಳ್ಳೇದಾಗಲಿ, ಈ ಥರ ಸೇವೆ ಮಾಡ್ತಿದ್ದೀರಾ ಅಂತ ನಮಗೆ ಆಶೀರ್ವಾದ ಮಾಡ್ತಿದ್ರು. ಈಗಲೂ ಕಣ್ಮುಂದೆ ಬರುತ್ತೆ. ಸುಮಾರು ಸತಿ ಅವ್ರ ಮನೆಗೆ ಹೋದಾಗ ಮುಗ್ಧವಾಗಿ ಒಂದು ಚಿಕ್ಕ ಮಗು ಥರ ನಮಗೆ ಆಶೀರ್ವಾದ ಮಾಡ್ತಿದ್ರು. ಆ ಇನೋಸೆನ್ಸ್ ಇವತ್ತು ಕಣ್ಮುಂದೆ ಇದೆ. ಅವರ ಪ್ರೀತಿ, ಅವ್ರು ಕೊಟ್ಟಂತಹ ಇನ್ಸ್ಪಿರೇಷನ್ನು ನಮ್ಮೆಲ್ಲರ ಜೊತೆಗಿದೆ. ಅದೇ ರೀತಿ ಈ ನಾಟಕ ತುಂಬ ಪಾಪ್ಯುಲರ್ ಆಯಿತು. ಕರ್ನಾಟಕದಾದ್ಯಂತ ಸಾವಿರಾರು ಜನ ಈ ನಾಟಕವನ್ನು ನೋಡಿದರು. ನೋಡಾದಮೇಲೆ ಎಷ್ಟೋ ಜನ IFS ಆಫೀಸರ್ಸು ಈ ನಾಟಕ ನೋಡಿ ಹೇಳಿದರು, ಪಾತ್ರಧಾರಿಗಳನ್ನು ಕೈ ಹಿಡ್ಕೊಂಡು ಹತ್ತಿರುವಂಥ ಘಟನೆಗಳಿದ್ದಾವೆ, ನಾವು ಕೂಡ ಮರ ಬೆಳೆಸ್ತೀವಿ ಅಂತ ಹೇಳಿರುವಂಥ ಘಟನೆಗಳಿದೆ. ಆ ರೀತಿಯಾಗಿ ತಿಮ್ಮಕ್ಕನವರ ಲೈಫ್ ಸ್ಟೋರಿ ಏನಿದೆ ಅದು ಕೇವಲ ಒಂದು ಹಂತದಲ್ಲಿ ಮಾತ್ರ ಮುಕ್ತಾಯ ಆಗೋದಿಲ್ಲ. ಇದು ಮುಂದಿನ ತಲೆಮಾರುಗಳಿಗೆ, ಜನ್ರೇಷನ್ಸ್ಗೂ ಕೂಡ ಒಂದು ದೊಡ್ಡ ಇನ್ಸ್ಪಿರೇಷನ್ನು. ಈ ಇನ್ಸ್ಪಿರೇಷನ್ನ ಮುಂದಿನ ಜನ್ರೇಷನ್ ಆಗಿ, ಈ ವೃಕ್ಷಮಾತೆಯನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಇವತ್ತು ಗ್ಲೋಬಲ್ ವಾರ್ಮಿಂಗು, ಯುದ್ಧ, ಮತ್ತೊಂದು ನಡೀತಿರುವ ಸಂಘಟನೆಗಳಲ್ಲಿ ನಾವೆಲ್ಲರೂ ಕೂಡ ಪರಿಸರವನ್ನು ಉಳಿಸೋ ಕಡೆ, ಪರಿಸರವನ್ನು ಬೆಳೆಸೋ ಕಡೆ ಮರಗಳನ್ನು ನೆಡುವ ಮುಖಾಂತರ ಸಾಲು ಮರಗಳ ತಿಮ್ಮಕ್ಕನವರು ಇವತ್ತೇನು ಪರಿಸರ ಅಂಬಾಸಿಡರ್ ಆಗಿದ್ದಾರೆ, ಆ ಲೆಗಸಿಯನ್ನು ನಾವೆಲ್ಲರೂ ಕೂಡ ಕ್ಯಾರಿ ಮಾಡಬೇಕು ಅಂತ ಈ ಮೂಲಕ ಎಲ್ಲರಿಗೂ ಕೇಳ್ಕೊಳ್ತಾ, ಈ ತಾಯಿ ಅವರ ಕಥೆಯಲ್ಲಿ ಹೇಳ್ಬೇಕಾದ್ರೆ ಹೇಳ್ತಿದ್ರು, ನಾನು ಮರಗಳ ಹತ್ರ ಹೋಗ್ತೀನಿ, ದೇವ್ರ ಹತ್ರ ಮಾತಾಡ್ಬೇಕಾದ್ರೆ ಮರಗಳ ಜೊತೆ ಮಾತಾಡ್ತೀನಿ, ಮರಗಳ ಜೊತೆ ಮಾತಾಡಿದೆ ದೇವ್ರ ಹತ್ರ ಮಾತಾಡ್ದಂಗೆ ಅಂತ ಅವ್ರು ಹೇಳೋರು ನಮಗೆ ಅವರು ಮನೆಗೆ ಹೋದಾಗ. ಆ ತಾಯಿ ಯಾವತ್ತೂ ಅಷ್ಟೇ, ಎಲ್ಲೇ ಇರಲಿ ಅಲ್ಲಿನ ಮರಗಳ ಜೊತೆ ಮಾತಾಡ್ತಿರ್ತಾರೆ, ನಮ್ಮನ್ನೆಲ್ಲರನ್ನೂ ಹರಿಸ್ತಾ ಇರ್ತಾರೆ, ನಮಗೊಂದು ಮಾರ್ಗದರ್ಶನ ಮಾಡ್ತಿರ್ತಾರೆ. ನಾವು ಮರಗಳನ್ನು ಬೆಳೆಸಿದ್ರೆ ಅವ್ರ ಜೊತೆ ಮಾತಾಡ್ದಂಗೆ, ಅವ್ರ ಜೊತೆ ಇದ್ದಂಗೆ ಅಂತ ಹೇಳ್ತಾ, ಅವ್ರಿಗೆ ಚಿರಶಾಂತಿ ಸಿಗಲಿ, ಅವರ ಇನ್ಸ್ಪಿರೇಷನ್ ನಮ್ಮ ಜೊತೆಗೆ ಯಾವತ್ತಿಗೂ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈಗ ನಮ್ಮ ರಂಗತಂಡದಿಂದ ಒಂದು ಹಾಡು, ಸಾಲುಮರದ ತಿಮ್ಮಕ್ಕ ನಾಟಕದಲ್ಲಿ ಹಾಡಿದಂಥ ಹಾಡು, ಗೌತಮಿ ಅವರಿದ್ದಾರೆ, ಅವರು ಕೂಡ ಗಾಯಕರು, ಅವರು ಹಾಡು ಹೇಳಬೇಕು ಅಂತ ಈ ಮುಖಾಂತರ ಕೇಳ್ಕೊತೀನಿ. ಎಲ್ರಿಗೂ ಅಜ್ಜಿ ಬಗ್ಗೆ ಹೇಳೋಕ್ಕೆ ಪದಗಳಿಲ್ಲ. ನಾವಿನ್ನೂ ತುಂಬ ಚಿಕ್ಕವರು, ಅವರನ್ನು ಮಾದರಿಯಾಗಿ ತಗೊಂಡಿದ್ವಿ. ನಾವು ಸುಮಾರು ಒಂದು 65-70 ಪ್ರದರ್ಶನಗಳನ್ನು ಮಾಡಿದ್ದೀವಿ. ಈ ನಾಟಕಕ್ಕೆ ಸಂಗೀತ ನಿರ್ದೇಶಕರಾಗಿ DR ರಾಜಪ್ಪ ಸರ್ ಅವರು ಕೆಲಸ ಮಾಡಿದರು. ಸೊ ಕಾರಣಾಂತರಗಳಿಂದ ಇವತ್ತು ಅವ್ರು ನಮ್ಮ ಜೊತೆಯಾಗ್ಲಿಕ್ಕೆ ಆಗ್ತಿಲ್ಲ. ನಾನು ನಾಟಕನೂ ಮಾಡ್ತಾ ಅದಕ್ಕೆ ಹಾಡುಗಳನ್ನು ಹಾಡುವುದರ ಮೂಲಕ ಪಾತ್ರ ಮಾಡಿದ್ದೆ. ತಿಮ್ಮಕ್ಕ ಅಜ್ಜಿಯವರ ಸಾಕು ತಾಯಿಯ ಒಂದು ಪಾತ್ರವನ್ನು ಅಭಿನಯ ಮಾಡಿದ್ದೆ. ಇವತ್ತೇನು ಅಜ್ಜಿ ಸಾಲುಮರಗಳ ಸರ್ದಾರಿ ಆಗಿದ್ದಾರೆ, ಅದಕ್ಕೆ ಅವರ ಸಾಕು ತಾಯಿಯವರು ತುಂಬ ಪ್ರಮುಖ ಪಾತ್ರವನ್ನು ನಿರ್ವಹಿಸಿರ್ತಾರೆ. ಆ ನಾಟಕದ ಒಂದು ಹಾಡನ್ನು ನಾನು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತೀನಿ. ಸಾವಿರ ಸರತಿ ಬಿದ್ದವಳು, ಸಾಲು ಮರಗಳ ನೆಟ್ಟವಳು, ಸಾವಿರ ಸರತಿ ಬಿದ್ದವಳು, ಸಾಲು ಮರಗಳ ನೆಟ್ಟವಳು, ಸಾಲು ಮರಗಳ ತಾಯಿ, ಸಾಲು ಮರಗಳ ತಾಯಿ, ಸಾಲು ಮರಗಳ ತಾಯಿ, ಸಾಲು ಮರಗಳ ತಾಯಿ, ಸಾವಿರ ಸರತಿ ಬಿದ್ದವಳು, ಸಾಲು ಮರಗಳ ನೆಟ್ಟವಳು, ಸಾವಿರ ಸರತಿ ಬಿದ್ದವಳು, ಸಾಲು ಮರಗಳ ನೆಟ್ಟವಳು, ಸಾಲು ಮರಗಳ ತಾಯಿ, ಸಾಲು ಮರಗಳ ತಾಯಿ, ಸಾಲು ಮರಗಳ ತಾಯಿ, ಸಾಲು ಮರಗಳ ತಾಯಿ. ನಾವು ನಾಟಕ ಪ್ರದರ್ಶನ ಮಾಡುವಾಗ ಎಲ್ರಿಗೂ ತುಂಬ ಚೆನ್ನಾಗಿ ಶುಭ ಹಾರೈಸ್ತಾ ಇದ್ರು. ಅವ್ರಿಗೆ ತುಂಬ ಪ್ರೀತಿಯಾದಂಥ ಹಾಡು ಒಂದಿದೆ, ದೂರಿ 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 ದೂರಿ
ದೂರಿ ದೂರಿ ದೂರಿ ಮಲಗು ಮಲಗೆನ್ನ ಮಗಳೇ ದೂರಿ 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 ಭೂಮ್ತಾಯಿ ತಂಪಾಗಿ ಆಕಾಶ ಬಿಸಿಯಾಗಿ ಭೂಮ್ತಾಯಿ ತಂಪಾಗಿ ಆಕಾಶ ಬಿಸಿಯಾಗಿ ಒಡಲ ಕರುಣೆಯ ಕೂಸು ನೆಲದ ಜಗುಲಿಯ ಮ್ಯಾಲೆ ಒಡಲ ಕರುಣೆಯ ಕೂಸು ನೆಲದ ಜಗುಲಿಯ ಮ್ಯಾಲೆ ದೂರಿ 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 ಆ ಚಂದ್ರ ನೋಡಲ್ಲಿ ಚುಕ್ಕೆಗಳ ಗೂಡಲ್ಲಿ ಆ ಚಂದ್ರ ನೋಡಲ್ಲಿ ಚುಕ್ಕೆಗಳ ಗೂಡಲ್ಲಿ ಕತ್ತಾಲ ಬೆಳಕೊಳಗೆ ಹೊಳೆಯಾಗಿ ಹರಿದವನೇ ದೂರಿ 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 ಚೆಲುವಿನ ಓ ಮಗಳೇ ಒಲವ ಬಾಗಿನ ಕೊಡುವೆ ಚೆಲುವಿನ ಓ ಮಗಳೇ ಒಲವ ಬಾಗಿನ ಕೊಡುವೆ ನಾಳೆಯ ನೆಮ್ಮದಿಗೆ ನಗುವನ್ನೇ ನಾ ತರುವೆ ನಾಳೆಯ ನೆಮ್ಮದಿಗೆ ನಗುವನ್ನೇ ನಾ ತರುವೆ ಮಲಗು ಮಲಗೆನ್ನ ಮಗಳೇ ದೂರಿ 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 ಮಲಗು ಮಲಗೆನ್ನ ಮಗಳೇ ದೂರಿ 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 ದೂರಿ